ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಸಂಡೇ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ಸಂಡೇ ಅಂದರೆ ಎಲ್ಲರೂ ಕೂಡ ನಾನ್ ವೆಜ್ ತಿನ್ನೋರಿಗೆ ಅದೊಂಥರ ಸ್ಪೆಷಲ್ ಎನ್ಬೋದು. ಸೊ ಅದಕ್ಕೋಸ್ಕರ ನಾವು ಕೂಡ ಸಂಡೇ ನಾನ್ ವೆಜ್ ಮಾಡಿದ್ವಿ. ಆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟು ಈ ಒಂದು ಸಾಂಬಾರಿಗೆ ಒಂದು ಓಳು ಕಾಯಿ ತುರಿನ ತಗೊಂಡಿದ್ದೀನಿ. ಹಾಗೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡೀ ಪುದೀನ, ಹಾಗೆ ಒಂದು ದಪ್ಪದ ಈರುಳ್ಳಿ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಿಕ್ಕದು 2 ಟೊಮೊಟೊ, ಒಂದು 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು, ಹಾಗೆ ಒಂದು ಸ್ವಲ್ಪ ಶುಂಠಿನ ತಗೊಂಡು ರುಬ್ಕೋಬೇಕು ಫಸ್ಟು. ನೆಕ್ಸ್ಟು ಮಸಾಲೆ ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಗಸಗಸೆ, ಒಂದು 4 ಏಲಕ್ಕಿ ಮತ್ತು ಒಂದೆರಡು ಚಕ್ರ ಮೊಗ್ಗನ್ನ ತಗೊಂಡಿದ್ದೀನಿ. ಸೊ ಇಷ್ಟು ಮಸಾಲೆಗೆ ತಗೋಬೇಕು. ಇದನ್ನೆಲ್ಲ ನಾವು ಫಸ್ಟು ನೀಟಾಗಿ ರುಬ್ಕೋಬೇಕಾಗುತ್ತೆ. ಮೊದಲು ಮಸಾಲೆನ ರುಬ್ಕೋಬೇಕು. ಚಕ್ಕೆ ಮಸಾಲೆದಿರುತ್ತಲ್ಲ, ಫಸ್ಟ್ ಅದನ್ನು ನೀಟಾಗಿ ಪುಡಿ ಮಾಡ್ಕೊಂಡಾದ್ಮೇಲೆ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಯಾಕಂದರೆ ಇದು ಎಲ್ಲರ ಜೊತೆಗೆ ಹಾಕ್ಬಿಟ್ಟು ಅಂದರೆ ಫಸ್ಟ್ ನೀಟಾಗಿ ಗ್ರೈಂಡ್ ಆಗೋಲ್ಲ. ಇಲ್ಲಾಂದರೆ ನಾವು ಮುಂಚೆನೇ ಪೌಡ್ರ್ ಮಾಡ್ಕೊಂಡು ಕೂಡ ಇಟ್ಕೋಬೋದು. ಸೊ ಫಸ್ಟ್ ನಾನಿಲ್ಲಿ ತೋರಿಸ್ತಾ ಇರೋದು 1.5 kg ಮಟನ್ಗೆ ನಾವು ಎಷ್ಟು ಮಸಾಲೆ ಐಟಮ್ನ ಹಾಕೋಬೇಕು ಅನ್ನೋದನ್ನು ತೋರಿಸ್ತಾ ಇರೋದು. ನೋಡಿ ಎಷ್ಟು ನೀಟಾಗಿ ಫೈನಾಗಿ ಪೌಡ್ರಾಗಿದೆ. ಈ ಥರ ಪೌಡ್ರಾದಾಗ ನಮಗೆ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಫಸ್ಟ್ ನೀರು ಹಾಕ್ತಾನೆ ನಾನು ರುಬ್ಕೊಂಡಿದ್ದೀನಿ, ಡ್ರೈ ಮಸಾಲೆನೇ ಅಷ್ಟೇ. ಹಂಗಾಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನೀರು ಹಾಕ್ಬಿಟ್ವಿ ಅಂದರೆ ಅಷ್ಟು ನೀಟಾಗಿ ಅದು ಪುಡಿ ಆಗೋಲ್ಲ, ಹಂಗೆ ಸಣ್ಣ ಸಣ್ಣದಾಗಿ ತರಿಯಾಗಿ ಉಳ್ಕೊಬಿಡುತ್ತೆ. ಸೊ ಇದಕ್ಕೆ ನಾನು ಕಾಯಿ ಮತ್ತು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ತಗೊಂಡಿದ್ನಲ್ವ, ಶುಂಠಿ, ಇದನ್ನೆಲ್ಲ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡೆ. ಅದಾದಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಕಡಿಮೆನೇ ಹಾಕೋದು. ಸೊ ಇಲ್ಲಿ ಒಂದು 3 ಸ್ಪೂನ್ ಖಾರದ ಪುಡಿ, ಹಾಗೆ ಒಂದು 5 ಸ್ಪೂನು ಧನಿಯಾ ಪುಡಿನ ತಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ರುಬ್ಬಿ ತೆಗೆದಿಡ್ಕೋಬೇಕು. ನೆಕ್ಸ್ಟ್ ಈಗ ಒಗ್ಗರಣೆ ಮಾಡೋದು ಅಷ್ಟೇ. ಈ ನೀಟಾಗೆಲ್ಲ ಮಟನ್ನ ತೊಳೆದಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಶರ್ಬಿನೂ ಕೂಡ ಬಂದಿತ್ತು, ಅದನ್ನು ಸ್ವಲ್ಪ ಸೈಡಲ್ಲಿ ಇಟ್ಟೆ, ಅದನ್ನು ಆಮೇಲೆ ಹಾಕ್ಬೇಕಂತ. ಫಸ್ಟ್ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಕಾಯಬೇಕು. ನೀವು ಎಣ್ಣೆನ ನೋಡ್ಕೊಂಡು ಬಿಟ್ಕೋಬೇಕು. ಯಾಕಂದರೆ ನಾನಿಲ್ಲಿ ಕುಸುಬೆ ಎಣ್ಣೆ ಹಾಕ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಎಣ್ಣೆ ಸ್ವಲ್ಪ ಕಾದಾದಮೇಲೆ ನಾನು ಈರುಳ್ಳಿ ಒಗ್ಗರಣೆ ಕಟ್ ಮಾಡಿದ್ನಲ್ವ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಸ್ವಲ್ಪ ಒಗ್ಗರಣೆಗೆ ಮಸಾಲೆನ ಹಾಕಬೇಕಾಗುತ್ತೆ. ಯಾಕಂದರೆ ಈ ಒಂದು ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ನಾನು ಖಾರ ಸಾಂಬಾರು ಪುಡಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ, ಅದನ್ನು ಕೂಡ ಇದೇ ಟೈಮಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಹತ್ತಂಗೆ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ. ಈ ಟೈಮಲ್ಲಿ ಎರಡನ್ನೂ ಕೂಡ ಹಾಕ್ಬಿಟ್ಟು ಅಂದರೆ ಒಗ್ಗರಣೆ ಚೆನ್ನಾಗಿ ಹತ್ತುತ್ತೆ ಮತ್ತು ಹಸಿ ವಾಸನೆ ಇದ್ದರೆ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮೊದಲೇ ನಾನು ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ. ಇವಾಗ ನಾನು ಮಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಟೈಮಲ್ಲಿ ನಾವು ಉಪ್ಪನ್ನ ಕೂಡ ಹಾಕಬೇಕಾಗುತ್ತೆ. ಯಾಕಂದರೆ ಉಪ್ಪು ಮತ್ತು ಖಾರ ಮಸಾಲೆನೂ ಕೂಡ ಚೆನ್ನಾಗಿ ಮಟನ್ನಿಗೆ ಹಿಡಿಯುತ್ತೆ. ಈ ಟೈಮಲ್ಲಿ ಹಾಕ್ಬಿಟ್ರೆ ಬರೀ ಎಣ್ಣೆಲೇ ನಾವು ಮಟನ್ ಬೇಯಿಸಿದ್ವಿ ಅಂದರೆ ಅದು ಸ್ವಲ್ಪ ಎಣ್ಣೆ ಅಷ್ಟೇ ಸಪ್ಪೆ ಅನಿಸುತ್ತೆ. ಆ ಉಪ್ಪು ಖಾರ ಎಲ್ಲ ಅದಕ್ಕೆ ನೀಟಾಗಿ ಆಗಿರಲ್ಲ. ಅದಕ್ಕೋಸ್ಕರ ಈ ಟೈಮಲ್ಲಿ ನಾವು ಉಪ್ಪು ಮತ್ತು ಖಾರ ಮಸಾಲೆ ಎರಡನ್ನೂ ಅಷ್ಟನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಮಟನ್ನ ಬಾಡಿಸ್ಕೊಂಡಾಗ ಆ ಉಪ್ಪು ಖಾರ ಎಲ್ಲ ಕೂಡ ಮಟನ್ನಿಗೆ ಆಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ಒಂದು ಸಲ ಗೊತ್ತಾಗುತ್ತೆ ಯಾವ ಥರ ಚೇಂಜಸ್ ಅನಿಸುತ್ತೆ ಟೇಸ್ಟು ಅಂತ. ಹಾಗೆ ಒಂದು ಸ್ಪೂನ್ ತಗೊಂಡು ನಾನು ನೀಟಾಗಿ ಎಲ್ಲ ಉಪ್ಪು ಖಾರ ಮತ್ತು ಮಸಾಲೆ ಎಲ್ಲ ಹಿಡಿಯೋ ಥರ ನಾನು ನೀಟಾಗಿ ತಿರುತ್ತಾ ಇದ್ದೀನಿ. ಈ ಥರ ಒಂದು 2-3 ಸಲ ತಿರುವಿ ನಾವು ಬಿಟ್ಬಿಟ್ಟು ಅಂದರೆ ಆಗ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಉಪ್ಪು ಖಾರ ಕೂಡ ಮಟನ್ನಿಗೆ ಹಿಡಿಯುತ್ತೆ. ಅದ್ರ ಜೊತೆಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಅರ್ಧ ಬೆಂದೋಗಿರುತ್ತೆ ಮಟನ್ನು. ಆಮೇಲೆ ಒಂದು ಸ್ವಲ್ಪ 20 ನಿಮಿಷ ಬೇಯಿಸ್ಬಿಟ್ರೆ ಸಾಕು, ಹಾಗೆ ಹೋಗುತ್ತೆ. ನಾನು ಆಲ್ಮೋಸ್ಟ್ 90% ಕುಕ್ಕರಲ್ಲಿ ನಾನು ಮಾಡಲ್ಲ, ಬರೀ ಪಾತ್ರೆಯಲ್ಲೇ ಮಾಡೋದು. ನಂಗೆ ಕುಕ್ಕರಲ್ಲಿ ಮಾಡೋದು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ನಾನು ಪಾತ್ರೆನೇ ತಗೊಂಡಿದ್ದೀನಿ. ಕುಕ್ಕರಲ್ಲಿ ಏನಂದರೆ ನಮಗೆ ಗೊತ್ತಾಗಲ್ಲ ಗ್ರೇವಿ ಈಗ ಇಲ್ಲ ಗಟ್ಟಿಯಾಗಿಬಿಡುತ್ತೆ, ಇಲ್ಲ ಅಂದರೆ ಜಾಸ್ತಿ ನೀರು ಹಾಕಿದ್ರೆ ತಿಳಿಯಾಗುತ್ತೆ, ಇಲ್ಲ ಮಟನ್ ಜಾಸ್ತಿ ಬೆಂದೇ ಹೋಗಿರುತ್ತೆ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ನಾವು
ಚೆನ್ನಾಗಿ ಬೆಂದಾದಮೇಲೆ ನೋಡಿ ಇಲ್ಲಿ ನೀರು ಬಿಟ್ಕೊಂಡಿದೆ ಮತ್ತು ಎಣ್ಣೆ ಕೂಡ ಬಿಟ್ಕೊಂಡಿರೋದು ಕಾಣಿಸ್ತಾ ಇದೆ. ಈ ಟೈಮಲ್ಲಿ ಅರ್ಧ ಬೆಂದೋಗಿರುತ್ತೆ ಮಟನ್ನು. ಆಮೇಲೆ ನಾನು ಇನ್ನೊಂದು ಆ ಕಡೆ ಒಲೆ ಮೇಲೆ ಒಂದೆರಡು ಚೆಂಬಾಗೋಷ್ಟು ನಾನು ನೀರನ್ನ ಇಟ್ಟಿದ್ದೆ. ಆ ಒಂದು ನೀರು ಚೆನ್ನಾಗಿ ಕುದಿಯೋಕ್ಕೆ ಬರುತ್ತಲ್ವ, ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡಿದಾಗ ಬಿಸಿ ನೀರು ಥರ ಇರುತ್ತಲ್ವ, ಇದು ಕೂಡ ಬಿಸಿ ಇರುತ್ತೆ ಮಟನ್ನು. ಅದ್ರ ಜೊತೆಗೆ ಬಿಸಿ ನೀರು ಕೂಡ ಹಾಕಿದ ತಕ್ಷಣ ಅದು ಬೇಗ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾವು ನೀರನ್ನ ಕಾಯಕ್ಕೆ ಇಟ್ಕೊಂಡು ಇದಕ್ಕೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತಣ್ಣೀರನ್ನ ಹಾಕೊಂಡ್ವಿ ಅಂದರೆ ಏನಾಗುತ್ತೆ ಮತ್ತು ಅದು ಬಿರುಸಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಟ್ರಿಕ್ಸ್ನ ನಾನು ಫಾಲೋ ಮಾಡ್ತೀನಿ. ಹಾಗೆ ಈ ಟೈಮಲ್ಲಿ ನಾನು ಸ್ವಲ್ಪ ಉಳಿದಿರೋ ಅಂಥ ಮಸಾಲೆನೆಲ್ಲ ಹಾಕ್ಬಿಟ್ಟು ನನಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ತೀನಿ. ಇನ್ನು ಆಗಲೇ ಗ್ರೈಂಡ್ ಮಾಡಿದ್ವಲ್ವ ಮಸಾಲೆ ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಇದನ್ನು ಕೂಡ ನಾವು ಇವಾಗ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಹೊಂದಿಸ್ಬಿಟ್ಟು ನೀರು ನೋಡಿ ಹಾಕಿ ಅದಾದಮೇಲೆ ಸ್ವಲ್ಪ ಟೇಸ್ಟು ಕೂಡ ನೋಡ್ಕೋಬೇಕಾಗುತ್ತೆ. ಇನ್ನೂ ಚೂರು ಏನಾದರೂ ಉಪ್ಪು ಏನಾದ್ರೂ ಹಾಕಬೇಕು ಅಂತ ಅನಿಸಿದರೆ ಸ್ವಲ್ಪ ಉಪ್ಪು ಅಥವಾ ಖಾರನೂ ಕೂಡ ನೋಡಿ ಹಾಕ್ಕೋಬೋದು. ಇವಾಗ ಸ್ವಲ್ಪ ನಾನು ಶರ್ಬಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಇವಾಗಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿ ಹಾಕ್ಬಿಟ್ವಿ ಅಂದರೆ ಏನಾಗುತ್ತೆ ಗೊತ್ತಾ, ಅದು ನೀಟಾಗಿ ಬೆಂದಿರಲ್ಲ. ಮತ್ತು ಮುಂಚೆನೇ ಹಾಕ್ಬಿಟ್ವಿ ಅಂದರೆ ಎಲ್ಲ ಜಾಸ್ತಿ ಬೆಂದ್ಬಿಟ್ಟು ಅದರಲ್ಲೇ ಮಿಕ್ಸ್ ಆಗಿ ಮೇಲೆ ತೇಲ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಹಾಕ್ಬಿಟ್ಟು ಬಿಸಿನೀರನ್ನು ಕೂಡ ಹಾಕಿದೆ. ಎಷ್ಟು ಬೇಗ ಆಯಿತು ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 20 ನಿಮಿಷದಲ್ಲಿ ನನ್ನ ಸಾಂಬಾರು ಆಗೇ ಹೋಯ್ತು. ಈ ಕಡೆ ಸಾಂಬಾರಿಗೆ ಇಟ್ಬಿಟ್ಟು ನಾನು ಅನ್ನ ಮಾಡಿ ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ಆಫ್ ಮಾಡಿದಾದಮೇಲೆ ನಾನು ಮುದ್ದೆನ ಮಾಡೋಕ್ಕೆ ಇಟ್ಕೊಂಡೆ. ಅಷ್ಟು ಬೇಗ ಬೇಯಿತು. ಯಾಕಂದರೆ ಬಿಸಿನೀರು ಕೂಡ ಹಾಕಿರ್ತೀವಲ್ವ, ಅದು ಮಟನ್ ಸೇದ್ಕೊಳ್ಳಲ್ಲ, ಚೆನ್ನಾಗಿ ಬೇಗ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಖಂಡಿತ ನೀವು ಕೂಡ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ, ತುಂಬ ಬೇಗನೆ ಸಾಂಬಾರು ರೆಡಿಯಾಗುತ್ತೆ. ನೋಡಿ ನಾನಿಲ್ಲಿ 1.5 ಲೀಟ್ರಷ್ಟು ನೀರನ್ನ ಕಾಯಕ್ಕಿಟ್ಟಿದ್ದೆ. ಕರೆಕ್ಟಾಗಿ ನನಗೆ ತಿಕ್ನೆಸ್ಸಿಗೆ ಸರಿಯಾಗಿ ಬಂತು. ತೀರಾ ತೆಳುನೂ ಅಲ್ಲ, ಅದು ಮಟನ್ ಬೆಂದ್ಬಿಟ್ಟು ಅಂದರೆ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ. ಹಾಗೆ ನಾವಿಲ್ಲಿ ಬಿಸಿನೀರು ಹಾಕಿರೋದ್ರಿಂದ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಅದು ಜಾಸ್ತಿ ನೀರನ್ನೂ ಕೂಡ ಹಿಡಿಯಲ್ಲ. ಆಲ್ರೆಡಿ ಒಂದು 50% ಮಟನ್ ಬೆಂದೋಗಿರೋದ್ರಿಂದ ನಾವು ನೀರನ್ನ ನೋಡ್ಕೊಂಡು ಹಾಕಬೇಕು. ಕುಕ್ಕರಲ್ಲಾದರೆ ಸ್ವಲ್ಪನೇ ನೀರು ಬೇಕಾಗುತ್ತೆ, ಬಟ್ ಪಾತ್ರೆಯಲ್ಲಿ ಮಾಡೋದ್ರಿಂದ ನಾವು ನೀರನ್ನ ಸ್ವಲ್ಪ ನೋಡಿ ಹಾಕಬೇಕಾಗುತ್ತೆ. ಗಟ್ಟಿ ಇದೆಯೋ ಅಥವಾ ತೆಳ್ಳಗಾಗುತ್ತೆ ಅಂತ ಈ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ಸಾಂಬಾರು ಕುದೀತಾ ಇದೆ. ನಾನು ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಾದಮೇಲೆ ಮುದ್ದೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ. ನಾನು ಈ ಒಂದು ಸಾಂಬಾರು ಕುದೀತಾ ಇತ್ತಲ್ವ, ಇವಾಗ ಸ್ವಲ್ಪ ಒಂದು ನೈಫ್ನ ಒಂಚೂರು ಬಿಸಿಗೆ ಇಟ್ಟಿದ್ದೆ. ಇದನ್ನು ಈ ಥರ ನಾವು ಏನೋ ಹಿಂಗೆ ಮಾಡಿದ್ವಿ ಅಂದರೆ ಸ್ವಲ್ಪ ಕಣ್ಣಾಸ್ರ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಚಾಕುನ ಇಟ್ಟು ಈ ಕಡೆ ಬಿಸಿ ಬಿಸಿ ಮಟನ್ ಸಾಂಬಾರು ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಕಾಂಬಿನೇಷನ್ ಸೂಪರಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು.